ಶಿವಾಜಿ ಮೆರವಣಿಗೆ ನಡೆಯೋ ಸಂದರ್ಭದಲ್ಲಿ ನಿನ್ನೆ ಬಾಗಲಕೋಟೆಯಲ್ಲಿ ಆ ಮೆರವಣಿಗೆಯ ಮೇಲೆ ಆದಂತ ಕಲ್ಲು ತೂರಾಟ. ಅಂಬಾಭವಾನಿ ದೇವಸ್ಥಾನದಿಂದ ಮೆರವಣಿಗೆ ಆರಂಭ ಆಗುತ್ತೆ, ಮತ್ತೆ ಅದೇ ದೇವಸ್ಥಾನಕ್ಕೆ ವಾಪಸ್ ಬರಬೇಕಾಗುತ್ತೆ. ಇನ್ನೇನು ಮೆರವಣಿಗೆ ವಾಪಸ್ ಬರಬೇಕು. ಅಷ್ಟರಲ್ಲಿ ಮಸೀದಿ ಮುಂದೆಯಿಂದ ಹಾದು ಹೋಗುವಾಗ ಮಸೀದಿ ಕಡೆಯಿಂದ ಚಪ್ಪಲಿ ಕಲ್ಲುಗಳನ್ನ ಬಿಸಾಕಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆಗಿರೋದು. ಕರ್ನಾಟಕದಲ್ಲಿ ಶಿವಾಜಿ ಜಯಂತಿಯನ್ನ ಮಾಡಬಾರ್ದಾ? ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಸೀದಿ ಬಳಿ ಮೆರವಣಿಗೆ ಬಂದಾಗ ಕಲ್ಲು ಚಪ್ಪಲಿ ತೂರಿದ್ದಾರೆ. ಪಾಕಿಸ್ತಾನನ ಇದು? ಹಿಂದೂ ದೇವರ ಮೆರವಣಿಗೆ ಮಾಡಬಾರ್ದಾ? ನಾವು ಗಣೇಶ ಹಬ್ಬ ಶಿವಾಜಿ ಜಯಂತಿಯನ್ನ ನಾವು ಮಾಡಬಾರ್ದಾ ಅಂತ ಪ್ರಶ್ನೆ ಮಾಡಿದ್ದಾರೆ ರವಿಕುಮಾರ್. ಬಸವೇಶ್ವರ ಅವರ ಭಾವಚಿತ್ರದ ಮೆರವಣಿಗೆ ಮಸೀದಿ ಮುಂಭಾಗದಿಂದ ಅಥವಾ ರಸ್ತೆಗಳಲ್ಲಿ ಮಾಡಬಾರ್ದ? ಇದೇನ್ ಪಾಕಿಸ್ತಾನನ? ಘೋಷಣೆ ಮಾಡಿಬಿಡಿ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ದೇವಾನುದೇವತೆಗಳ ಪ್ರೊಸೆಷನ್ ಮಾಡಬಾರದು, ಹಿಂದೂ ರಾಷ್ಟ್ರೀಯ ನಾಯಕರ ದೇವಾನುದೇವತೆಗಳ ಭಾವಚಿತ್ರಗಳ ಮೆರವಣಿಗೆಯನ್ನು ಮಾಡಬಾರದು, ಘೋಷಣೆ ಮಾಡಿಬಿಡಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಂಬಂಧಪಟ್ಟಂತ ಮಾತ್ರ ಪ್ರೊಸೆಷನ್ ಮಾಡಬೇಕು. ಇದು ಒಂದ ಎರಡ? ಗಣಪತಿ ಉತ್ಸವ ಬಂದ್ರು ಗಣಪತಿ ಸಂದರ್ಭದಲ್ಲೂ ಹಾಗೆ ನಡೆಯುತ್ತೆ. ಶಿವಾಜಿ ಜಯಂತಿ ಬಂದ್ರೆ ಶಿವಾಜಿ ಜಯಂತಿ ಮಾಡುವಾಗ್ಲೂ ಹಂಗೆ ಆಗತ್ತೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈ ತರ ತುಷ್ಟೀಕರಣ? ಆದ್ರಿಂದ ಎಸ್ಪಿಗೂ ಏಟ್ ಬಿದ್ದಿದೆ, ಎಸ್ಪಿ ತಲೆಗೆ ಏಟ್ ಬಿದ್ದಿದೆ, ಇಬ್ರು ಕಾನ್ಸ್ಟೇಬಲ್ಗಳಿಗೆ ಏಟ್ ಬಿದ್ದಿದೆ. ಅಂದ್ರೆ ಸರ್ಕಾರಿ ನೌಕರರಿಗೂ ಕೂಡ ರಕ್ಷಣೆ ಇಲ್ಲ, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ನೀವು ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಮಾಡಿ, ನಾವು ಅಲ್ಪಸಂಖ್ಯಾತರಿಗೆ ಮಾತ್ರ, ಮುಸಲ್ಮಾನ್ ಬಂಧುಗಳಿಗೆ ಮಾತ್ರ ನಾವು ರಕ್ಷಣೆ ಕೊಡೋದು, 1 ಪಾಯಿಂಟ್ ಅಜೆಂಡಾ ಹೇಳಿ. ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನಕ್ಕೆ ಜಯವಾಗ್ಲಿ ಅಂತೇಳಿ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದ್ರು ಕೂಡ ನಾವೇನು ಮಾಡಲ್ಲ. ಎಷ್ಟು ಘಟನೆಗಳು ಕರ್ನಾಟಕದಲ್ಲಿ ಒಂದಾದ ನಂತರ ಮತ್ತೊಂದು, ಮತ್ತೊಂದರ ನಂತರ ಇನ್ನೊಂದು, ಮಗದೊಂದು. ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಸರ್ಕಾರ? ಯಾಕೆ ರಿಪೀಟೆಡ್ಲಿ ಈ ತರ ಮಾಡ್ತಾ ಇದ್ದಾರೆ? ಬಾಗಲಕೋಟೆಯಲ್ಲಿ ಆದಂತಹ ಈ ಘಟನೆಯಿಂದಾಗಿ ಇಡೀ ಬಾಗಲಕೋಟೆ ಆತಂಕದಲ್ಲಿದೆ. ನಿಷೇಧಾಜ್ಞೆ ಜಾರಿಯಲ್ಲಿದೆ. ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ಕಡೆ ಹೋರಾಟ, ಮತ್ತೊಂದು ಕಡೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. भारत माता की जय, भारत माता की जय, जय शिवाजी, जय भवानी, जय शिवाजी, जय भवानी, भारत माता की जय, भारत माता की जय शिवाजी, जय शिवाजी. ಬಾಗಲಕೋಟೆ ಶಿವಾಜಿ ಜಯಂತಿ ವೇಳೆ ಆದಂತ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಶಾಂತಿ ಸೌಹಾರ್ದತೆ ಕಾಪಾಡುವಂತೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ. ಈ ಘಟನೆಯನ್ನ ಖಂಡಿಸ್ತೀವಿ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಮನವಿ ಮಾಡಿದ್ದಾರೆ. ದುಷ್ಕೃತ್ಯ ಎಸಗಿದವರ ಮೇಲೆ ಕಾನೂನು ಕ್ರಮಕ್ಕೆ ಸೂಚಿಸಿದ್ದೇವೆ. ಶಾಂತಿ ನೆಮ್ಮದಿಗೆ ಭಂಗ ತರೋ ಯಾರನ್ನೂ ಸಹಿಸೋದಿಲ್ಲ. ಸಾರ್ವಜನಿಕರು ಪ್ರಚೋದನೆಗೆ ಕಿವಿಗೊಡದಂತೆ ಸಿಎಂ ಮನವಿ ಮಾಡಿರೋದು.
ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿ ಚರ್ಚೆ ಮಾಡಿದ್ದೀನಿ. ಘಟನೆಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಶಿಕ್ಷೆ ನಿಶ್ಚಿತ ಅಂತ ಸಿಎಂ ಹೇಳಿದ್ದಾರೆ. ಬಾಗಲಕೋಟೆ ಘಟನೆ ಸಂಬಂಧ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಶಾಂತಿ ನೆಮ್ಮದಿಗೆ ಭಂಗ ತರೋ ಯಾರನ್ನೂ ಸಹಿಸೋದಿಲ್ಲ, ಕಠಿಣ ಕ್ರಮ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತ ಟ್ವೀಟ್ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಬಾಗಲಕೋಟೆಯ ಪರಿಸ್ಥಿತಿ ಹೇಗಿದೆ? ನಿಷೇಧಾಜ್ಞೆ ಜಾರಿಯ ನಂತರವೂ ಕೂಡ ಪರಿಸ್ಥಿತಿ ಕಂಟ್ರೋಲಿಗೆ ಸಿಕ್ಕಿಲ್ಲ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸ್ತಾ ಇದ್ದಾರೆ. ನಿನ್ನೆಯ ಘಟನೆಯ ನಂತರ ಅದಕ್ಕಿನ್ನೊಂದು ಕೌಂಟರ್ ಅಂತ ಮತ್ತೇನೂ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಅಂಗಡಿಗಳನ್ನ ಬಂದ್ ಮಾಡಿಸೋದಕ್ಕೆ ಹೋದ್ರು ಅಲ್ಲಿ ಗಲಾಟೆಗಳಾಗ್ತಾ ಇದೆ. ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಬಂದ್ ಮಾಡಿಸ್ತಾ ಇದ್ದಾರೆ ಅಂಗಡಿಗಳನ್ನು. 24ರ ತನಕ ನಿಷೇಧಾಜ್ಞೆ ಇದೆ. ಉದ್ವಿಗ್ನ ಪರಿಸ್ಥಿತಿ ಬಾಗಲಕೋಟೆಯಲ್ಲಿ. ನಿನ್ನೆ ರಾತ್ರಿ ಆಗಿರೋದು ಕಲ್ಲು ತೂರಾಟ. ಬೆಳಗಾದ್ರೆ ಪರಿಸ್ಥಿತಿ ತಿಳಿಯಾಗಿದೆ ಅನ್ನೋ ಹಾಗಿಲ್ಲ, ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.